ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಶಿವಮೊಗ್ಗ ಜಿಲ್ಲೆಯ ರೈತರಿಗೆ ಜೇನು ಕೃಷಿಗೆ ಬೇಕಾದ ಜೇನು ಪೆಟ್ಟಿಗೆಗೆ ಆನ್ಲೈನ್ ಅರ್ಜಿ ಹೇಗೆ ಸಲ್ಲಿಸಬೇಕೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಮೊದಲಿಗೆ ಮೇಲೆ ಕಾಣುವ ವೆಬ್ಸೈಟನ್ನು ಟೈಪ್ ಮಾಡಿ. ನಂತರ ಮೊದಲಿಗೆ ಕಾಣುವ shimogga.nic.in ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ಕ್ರಾಲ್ ಮಾಡಿ. ಕೆಳಗೆ ಕಾಣುವ ಕ್ಲಿಕ್ ಟು ಅಪ್ಲೈ ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆ ಕೊಡಿ. ನಂತರ ಸ್ಕ್ರಾಲ್ ಮಾಡಿ. ಈ ಅರ್ಜಿ ನಮೂನೆ ಭರ್ತಿ ಮಾಡಬೇಕು. ಮೊದಲಿಗೆ ಅರ್ಜಿ ಸಲ್ಲಿಸುವ ಜಿಲ್ಲೆ ಶಿವಮೊಗ್ಗ, ತಾಲೂಕು ತಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇಲಾಖೆ ಹೆಸರು ತೋಟಗಾರಿಕೆ ಇಲಾಖೆ. ಲಾಸ್ಟ್ ಡೇಟು 17/8/2026 ಅಂತ ತೋರಿಸ್ತಿದೆ. ಓಕೆ ಕೊಡಿ. ನೆಕ್ಸ್ಟು ಯೋಜನೆ ಹೆಸರು ಜಿಲ್ಲಾ ಜೇನು ಸಾಕಾಣಿಕೆ ಅಭಿವೃದ್ಧಿ ಕಾರ್ಯಕ್ರಮ ಇದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಆಧಾರ್ ಕಾರ್ಡ್ ಎಲ್ಲರಿರುವಂತೆ ಹೆಸರು ಮತ್ತು ತಂದೆ ಹೆಸರು ಟೈಪ್ ಮಾಡಿ. ನೆಕ್ಸ್ಟು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿ. ನಂತರ ಜೆಂಡರ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಕ್ಯಾಟಗರಿನೂ ಸಹ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಎಸ್ ಆರ್ ನೋ, ಎಸ್ ಆದರೆ ಎಸ್, ನೋ ಆದರೆ ನೋ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಮ್ಯಾರಿಡು ಅನ್ಮ್ಯಾರಿಡು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಎಜುಕೇಷನ್ನು ಟೈಪ್ ಮಾಡಿ. ನೆಕ್ಸ್ಟು ಸರ್ವೆ ನಂಬರು ಮತ್ತು ಎಷ್ಟು ಗುಂಟೆ ಎಲ್ಲ ಟೈಪ್ ಮಾಡಿ. ನೆಕ್ಸ್ಟು ಬೆಳೆದಿರುವ ಬೆಳೆ ಅದನ್ನು ಟೈಪ್ ಮಾಡಿ. ನೆಕ್ಸ್ಟು ಅಕೌಂಟ್ ನಂಬರು, ಬ್ರ್ಯಾಂಚ್ ಡೀಟೇಲ್ಸ್ ಎಲ್ಲ ಟೈಪ್ ಮಾಡಿ. ನೆಕ್ಸ್ಟು ಉದ್ಯೋಗ ಏನು ಮಾಡ್ತಿದ್ದೀರೋ ಅದನ್ನು ಉದ್ಯೋಗ ಟೈಪ್ ಮಾಡಿ. ನೆಕ್ಸ್ಟು ಗುರುತಿನ ಚೀಟಿ ಸಂಖ್ಯೆ ಅಂದರೆ ವೋಟರ್ ಐ ಡಿ, ಆಧಾರ್ ಕಾರ್ಡ್ ನಂಬರ್ ಸಹ ಟೈಪ್ ಮಾಡ್ಬೋದು ಯಾವ್ದಾರು ಒಂದು. ನೆಕ್ಸ್ಟು ಎಷ್ಟು ಪೆಟ್ಟಿಗೆ ಬೇಕು, ಮ್ಯಾಕ್ಸಿಮಮ್ಮು ಒಬ್ಬ ವ್ಯಕ್ತಿಗೆ ಒಂದು ಅರ್ಜಿಗೆ 10. ನೆಕ್ಸ್ಟು ಮೊಬೈಲ್ ಸಂಖ್ಯೆ ಟೈಪ್ ಮಾಡಿ. ನೆಕ್ಸ್ಟು ಇಮೇಲ್ ಐ ಡಿ ಇದ್ದರೆ ಇಮೇಲ್ ಐ ಡಿ ಟೈಪ್ ಮಾಡಿ. ನೆಕ್ಸ್ಟು ರಾಜ್ಯ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ತಮ್ಮ ಊರು ವಿಳಾಸ ಪಿನ್ ಕೋಡ್ನ ಟೈಪ್ ಮಾಡಿ. ಕೆಳಗೆ ಸ್ಕ್ರಾಲ್ ಮಾಡಿ. ಮೇಲೆ ಓದ್ಕೊಂಡು ಐ ಅಗ್ರಿ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟು ಇನ್ನೂ ಸ್ವಲ್ಪ ಸ್ಕ್ರಾಲ್ ಮಾಡಿ. ಈ ಟೆಕ್ಸ್ಟ್ ಬಾಕ್ಸ್ನಲ್ಲಿ ಮೇಲೆ ಕಾಣುವ ಕ್ಯಾಪ್ಚಾ ಕೋಡನ್ನು ಟೈಪ್ ಮಾಡಿ. ನೆಕ್ಸ್ಟು ಸಬ್ಮಿಟ್ ಕೊಡಿ. ನೆಕ್ಸ್ಟು ಸಬ್ಮಿಟ್ ಕೊಟ್ಟಾಗ ನೀವು ಇಷ್ಟು ಟೈಪ್ ಮಾಡಿರೋದು ಒಂದು ಪೇಜ್ ಬರುತ್ತೆ. ಅದು ತಪ್ಪು ಸರಿ ನೋಡಿ, ತಪ್ಪಿದರೆ ಎಡಿಟ್ ಮಾಡಿ ಸಬ್ಮಿಟ್ ಕೊಡಿ. ಮತ್ತು ನೆಕ್ಸ್ಟು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು. ಅಲ್ಲಿ ಫೋಟೋ 25 KB JPG ಫಾರ್ಮ್ಯಾಟ್ನಲ್ಲಿ ಇರಬೇಕು. ನೆಕ್ಸ್ಟು ಕ್ಯಾಸ್ಟ್ ಸರ್ಟಿಫಿಕೇಟು, ಏಜ್ ಸರ್ಟಿಫಿಕೇಟು. ಏಜ್ ಸರ್ಟಿಫಿಕೇಟ್ ಅಂದರೆ SLC ಮಾರ್ಕ್ಸ್ ಕಾರ್ಡ್ ಕೊಡ್ಬೋದು. ನೆಕ್ಸ್ಟು ಅಕೌಂಟ್ ಪಾಸ್ಬುಕ್ಕು, ಐಡೆಂಟಿ ಕಾರ್ಡು, RTC ಇವಿಷ್ಟೂ PDF-ಅಲ್ಲಿ 1 MB ಒಳಗೆ ಇರಬೇಕು. ಇವನ್ನೆಲ್ಲ ಸೇವ್ ಮಾಡಿಕೊಂಡು ಅಪ್ಲೋಡ್ ಕೊಡಿ. ಅಪ್ಲೋಡ್ ಕೊಟ್ಟ ಮೇಲೆ ನಿಮಗೆ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ. ಈ ವಿಡಿಯೋವನ್ನು ಆದಷ್ಟು ರೈತರಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.